ರಾಜ್ಯದಲ್ಲಿ ಇವತ್ತಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭ. ಏಪ್ರಿಲ್ 2ರವರೆಗೆ ನಡೆಯೋ ಎಕ್ಸಾಮ್ಗಳಿಗೆ 9 ಲಕ್ಷ ವಿದ್ಯಾರ್ಥಿಗಳ ನೋಂದಣಿ. ಪರೀಕ್ಷಾ ಕೇಂದ್ರಗಳತ್ತ ಸುತ್ತ ನಿಷೇಧಾಜ್ಞೆ ಜಾರಿ. ನ್ಯೂಸ್ ಫಸ್ಟ್ ವತಿಯಿಂದಲೂ ಪರೀಕ್ಷಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ಅಮಾನತು ಬೆನ್ನಲ್ಲೇ ಇವತ್ತಿನಿಂದ ತನಿಖೆ ಚುರುಕು. ಮೊದಲಿಗೆ ದೂರುದಾರರಿಗೆ ನೋಟಿಸ್ ಕೊಟ್ಟು ಎವಿಡೆನ್ಸ್ ಕಲೆ ಹಾಕಲಿರುವ ಪೊಲೀಸರು. ಅದರ ಆಧಾರದ ಮೇಲೆ ಸಂದೇಶನ ವಿಚಾರಣೆಗೆ ಸಿದ್ಧತೆ. ಹಬ್ಬಗಳಿಗೂ ತಟ್ಟಿದ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್. ನಾಳೆ ಹಬ್ಬ ಹಿನ್ನೆಲೆ ಬೀದರ್ನಲ್ಲಿ ಗೃಹ ಬಳಕೆ ಸಿಲಿಂಡರ್ ಪಡೆಯೋಕೆ ಏಜೆನ್ಸಿಗಳೆದುರು ಮುಗಿಬಿದ್ದ ಜನ. ಗಂಟೆಗಟ್ಟಲೆ ಕ್ಯೂನಲ್ಲಿ ಕಾದ್ರೂ ಗ್ಯಾಸ್ ಸಿಗೋ ಗ್ಯಾರಂಟಿ ಇಲ್ಲ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಇಂಡಕ್ಷನ್ ಸ್ಟವ್ ಬಳಸಿ, LPG ಬಳಕೆ ಕಡಿಮೆ ಮಾಡಿ ಅಂತ ಜನರಿಗೆ ಸಲಹೆ. ಅಮೆರಿಕಾದಿಂದ 1 ಮಿಲಿಯನ್ ಟನ್ ಗ್ಯಾಸ್ ಆಮದು ಪ್ರಕ್ರಿಯೆ ಕೂಡ ಜಾರಿ. ತುಂಗಭದ್ರಾ ಎಡದಂಡೆಯಲ್ಲಿ ರಂಧ್ರ ಬಿದ್ದ ಸ್ಥಳದಲ್ಲೇ ಒಡೆದ ಕಾಲುವೆ. ಡ್ಯಾಂನಿಂದ 3000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಹರಿವು. 13ನೇ ಎಡದಂಡೆ ಕಾಲುವೆಯಿಂದ ಅಪಾರ ಪ್ರಮಾಣದ ನೀರು ಪೋಲು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಕ್ಕಪಕ್ಕದ ಜಮೀನುಗಳು ಜಲಾವೃತ. ರೈತರ ಪರದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.